ಬಹುಶಃ ವಿಜೇಂದ್ರ ಅವರು ಸಿದ್ದೇಶ್ವರ ಅಜ್ಜನವರ ಆಶೀರ್ವಾದದಿಂದ ಬಹಳ ದೊಡ್ಡ ಕಾರ್ಯಕ್ರಮ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಹತ್ತತ್ರ 1.5 ಕಿಲೋಮೀಟರ್ದಲ್ಲಿ ಶಿವಾಜಿ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಇಲ್ಲಿ ತನಕ ಕೂಡ ನಿಮ್ಮ ಜೊತೆಲಿ ನಾವೆಲ್ಲರೂ ಕೂಡ ನಡ್ಕೊಂತ ಬಂದಿದ್ದೀವಿ. ಬಹುಶಃ ಜನರಿಗೆಲ್ಲರಿಗೂ ಕೂಡ ಇವತ್ತು ಈ ಹೋರಾಟ ಏನಿದೆ, ಜನಾಕ್ರೋಶ ಸಮಾವೇಶ, ಜನಾಕ್ರೋಶದ ಹೋರಾಟ, ಅದು ನಮ್ಮ ಸ್ವಾರ್ಥದ ಹೋರಾಟ ಅಲ್ಲ. ಇದು ಜನರ ಬದುಕನ್ನು ಕಟ್ಟಿಕೊಡಬೇಕು ಅನ್ನಂತ ಒಂದೇ ಒಂದು ಕಾರಣದಿಂದ, ಸರ್ಕಾರ ನಡ್ಕೊಂತಿರುವಂತ ರೀತಿ ಚೆನ್ನಾಗಿಲ್ಲ ಅನ್ನಂತ ಕಾರಣದಿಂದ ಇವತ್ತು ಜನಾಕ್ರೋಶ ಸಮಾವೇಶವನ್ನು ಸುಮಾರು ಹತ್ತತ್ರ 9 ದಿನಗಳ ಕಾಲ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಅನ್ನಂಥದ್ದು ಅದಕ್ಕೆ ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಬಾಯಿ ಇಲ್ಲ. ಎಲ್ಲೋ ಒಂದು ಕಡೆ ಬಾಯಿ ಏನು ಮಾತಾಡಲಾರ್ದಂತ ಕಾಂಗ್ರೆಸ್ ಸರ್ಕಾರನು ಮಾತಾಡುವಂತ ರೀತಿಯಲ್ಲಿ ಮಾಡಬೇಕು ಅನ್ನಂತ ಕಾರಣದಿಂದ ಇವತ್ತು ಜನಾಕ್ರೋಶ ಸಮಾವೇಶವನ್ನು ಮಾಡ್ತಾ ಇದೀವಿ. ಒಂದು ಕಡೆ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರ. ಒಂದು ಕಡೆ ಬಹುಶಃ ಇನ್ನ 216 ದಿನಗಳ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 216 ದಿನಗಳ ನಂತರ ಮಾಜಿ ಮುಖ್ಯಮಂತ್ರಿಗಳಾಗಬೇಕಾಗಿದೆ. ಯಾಕಂದ್ರೆ ಅವರೆಲ್ಲರೂ ಕೂಡ ಅಗ್ರಿಮೆಂಟ್ಗಳಲ್ಲಿ 2.5 ವರ್ಷಗಳ ಕಾಲ ನೀನು ಮುಖ್ಯಮಂತ್ರಿ ಆಗಬೇಕು, 2.5 ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿಗಳಾಗಬೇಕಂದೇಳಿ ಅಗ್ರಿಮೆಂಟ್ ರಾಜಕಾರಣದಲ್ಲಿ ಅಗ್ರಾಡ್ತಂತ ಪ್ರತಿಯೊಬ್ಬರು ಕೂಡ ಬಡವ, ರೈತ, ಕಾರ್ಮಿಕ, ನನ್ನೆಲ್ಲ ಅಣ್ಣ ತಮ್ಮಂದ್ರು ಎಲ್ಲರೂ ಕೂಡ ತಡ್ಕೊಳ್ಳಾರ್ದಂತ ತಪ್ಪುಗಳನ್ನು ಈ ಸರ್ಕಾರ ಮಾಡಿದಂತ ಟೈಮಲ್ಲಿ ನಮ್ಮ ಪಕ್ಷ ಇವತ್ತು ಜನರ ಮಧ್ಯದಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನಂತ ಕಾರಣದಿಂದ ಇವತ್ತು ಹೋರಾಟವನ್ನು ಮಾಡ್ತಾ ಇದೀವಿ. ಬಹುಶಃ ಇವತ್ತು 216 ದಿನಗಳ ನಂತರ ಅವರು ಮುಖ್ಯಮಂತ್ರಿಗಳಾಗಿ ಇಳಿತಾ ಇದ್ದಾರೆ ಅಂತ ಗೊತ್ತಿದೆ. ಆದ್ರೆ ನಿನ್ನೆ ನೋಡ್ತಾ ಇದ್ದೆ ನಾನು, ನಮ್ಮ ರಾಷ್ಟ್ರೀಯ ನಾಯಕರು ಅಂದ್ರೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದು ಮಾತನ್ನು ಹೇಳ್ತಾ ಇದ್ರ. ನೀವು ಮುಖ್ಯಮಂತ್ರಿಗಳ ಬಗ್ಗೆ ಏನು ಜಗಳ ಮಾಡ್ಕೊಂತ ಇದ್ರು, ಇವತ್ತು ನರೇಂದ್ರ ಮೋದಿಜಿ ಅವರಿಗೆ ಕಣ್ಣಿಗೆ ಬಿದ್ರಿಗಿನ ಖಂಡಿತವಾಗಿ ನಿಮ್ಮನ್ನ ಎಲ್ಲ ಒಂದು ಕಡೆ ಮುಗಿಸಂತ ಕೆಲಸ ಮಾಡ್ತಾರಂದೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳ್ತಾ ಇದ್ರು, ಸ್ವಾಮಿ ನಾವು ಇವತ್ತು ಆ ಕೆಲಸ ಮಾಡಕ್ ಹೋಗ್ತಾ ಇಲ್ಲ. ನಿಮ್ಮೆಲ್ಲರಿಗೂ ಮುಂಬರುವಂತ ದಿನಗಳಲ್ಲಿ ನಮ್ಮ ಪಾರ್ಟಿ ಏನು ಮಾಡ್ಲಿದ್ರೆ ಕೂಡ, ಪ್ರಧಾನಮಂತ್ರಿಗಳು ಏನು ಮಾಡ್ಲಿದ್ರು ಕೂಡ ನಿಮ್ಮ ಬಗಲ್ಗಳಿದ್ದಂತ ಜಿಕೆ ಶಿವಕುಮಾರ್ ಅವರ ಕೆಲಸ ಮಾಡ್ತಾನ. ಮುಂದಿನ ದಿನಗಳಲ್ಲಿ ಆ ಕುರ್ಚಿ ಸಿಗಲಿದ್ರಿಗಿನ ಕಾಂಗ್ರೆಸ್ ಪಕ್ಷವನ್ನು ಮುಗಿಸಂತ ಕೆಲಸ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಮಾಡ್ತಾರ. ಬಹುಶಃ ನಾನು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹೇಳ್ತೀನಿ, ಸ್ವಾಮಿ ನೀವು ಈ ಹೇಳಿಕೆಯನ್ನು ಕೊಟ್ಟಿದ್ದೀರಲ್ಲ, ನನಗೆ ಎಲ್ಲ ಒಂದು ಕಡೆ ಅನುಮಾನ ಬರ್ತಾ ಇದೆ. ಬಹುಶಃ ಇವತ್ತು ಮುಖ್ಯಮಂತ್ರಿಗಳು ಪೈಪೋಟಿ ಬೀಳಂತ ಟೈಮಲ್ಲಿ ಇವತ್ತು ಸಿದ್ದರಾಮಯ್ಯರು, ಕೆ ಶಿವಕುಮಾರ್ ಏನು ಪೈಪೋಟಿಯನ್ನು ಬೀಳ್ತಾ ಇದ್ರು, ಶಿವಕುಮಾರ್ ಅವರಿಗೆ ಸಿಗಲಿದ್ರಿಗಿನ ಸರ್ಕಾರ ಬೆಳೆಸಬೇಕಂದೇಳಿ ಹುನ್ನಾರ ಏನು ಮಾಡ್ತಾ ಇದ್ರು. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅವ್ರ ಮಗನ ಸಣ್ಣ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಇವ್ರ ಇಬ್ಬರು ಮಧ್ಯದಲ್ಲಿ ಇನ್ನೊಬ್ಬ ರಾಷ್ಟ್ರೀಯ ನಾಯಕರು ಬಂದು ಕಾಂಗ್ರೆಸ್ ಪಾರ್ಟಿಯನ್ನು ಕೆಡವಿ ಅವ್ರ ಮಗನ ಸಣ್ಣ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಹೊರಟಾರ ಅನ್ನಂತ ಅನುಮಾನ ಕೂಡ ನಮಗೆ ಕಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಅನ್ನಂಥದ್ದು ಎಲ್ಲ ಕಡೆ ಕೂಡ ಫೇಲ್ಯೂರ್ ಆಗಿಬಿಟ್ಟಿದೆ. ಇವತ್ತು ಸರ್ಕಾರ ಅನ್ನಂಥದ್ದು ಯಾವುದೇ ಕೆಲಸಗಳು ಮಾಡ್ತಾ ಇಲ್ಲ. ಇವತ್ತು ಸರ್ಕಾರ ಅನ್ನಂಥದ್ದು ಭ್ರಷ್ಟಾಚಾರಗಳು ಮಾಡ್ತಾ ಇದೆ. ಇವತ್ತು ಅನೇಕ ಭ್ರಷ್ಟಾಚಾರಗಳು ಮಾಡಿಕೊಂಡು ಇವತ್ತು ಸರ್ಕಾರ ಏನು ಮುಂದುವರಿತದನೋ, ಈ ಮುಂದುವರಿಯಕ್ಕೆ ನೈತಿಕವಾದಂತ ಹಕ್ಕಿಲ್ಲ ಅನ್ನಂತ ಒಂದೇ ಒಂದು ಕಾರಣದಿಂದ ಈ ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಬೆಳಗ್ಗೆ ಎದ್ರೆ ನೋಡ್ರಿ, ಅನೇಕ ಭ್ರಷ್ಟಾಚಾರಗಳಂದ್ರಿಗಿನ ಸರ್ಕಾರದಲ್ಲಿದ್ದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಎಲ್ಲ ಅನುದಾನವನ್ನು ಈ ಸರ್ಕಾರ ದುರುಪಯೋಗ ಮಾಡಿಕೊಂಡಂತ ಕೆಲಸ ಮಾಡ್ತಾ ಇದೆ. ಇವತ್ತು ವಾಲ್ಮೀಕಿ ಜನಾಂಗದ ಪರಿಶಿಷ್ಟ ಪಂಗಡ ನಿಗಮದಲ್ಲಿ ಮಂತ್ರಿಗಳಾದಂತ ಸನ್ಮಾನ್ಯ ನಾಗೇಂದ್ರ 187 ಕೋಟಿ ರೂಪಾಯಿ ಹಣವನ್ನು ತಿಂದ್ರು. 187 ಕೋಟಿ ರೂಪಾಯಿ ನುಂಗಿದಂತ ಟೈಮಲ್ಲಿ, ತಿಂದಂತ ಟೈಮಲ್ಲಿ ಸನ್ಮಾನ್ಯ ವಿಜೇಂದ್ರ ಅವರು ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿದ್ರು. ಆ ಪಾದಯಾತ್ರೆ ಒತ್ತಾಯದಿಂದನೇ, ಆ ಪಾದಯಾತ್ರದ ಹೋರಾಟದಿಂದಲೇ ಅವತ್ತು ನಾಗೇಂದ್ರ ಅವರು ಪರಿಶಿಷ್ಟ ಪಂಗಡಗಳ ಮಂತ್ರಿಗಳಂತ ನಾಗೇಂದ್ರ ಅವರು ಜೈಲಿಗೆ ಹೋಗುವಂತ ಕೆಲಸ ಆಯಿತು. ಅದಕ್ಕೋಸ್ಕರವಾಗಿ ಮುಂಬರುವಂತ ದಿನಗಳಲ್ಲಿ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಚಾಟಿ ಬೀಸಬೇಕು ಅನ್ನಂತ ಕಾರಣದಿಂದ ಈ ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಬೆಲೆ ಏರಿಕೆ ಅನ್ನಂಥದ್ದು ಅನೇಕರು ಹೇಳಿದ್ದಾರೆ. ಇವತ್ತು ಬೆಲೆ ಏರಿಕೆ ಅನ್ನಂಥದ್ದು ಬಡವರಿಗೆ ಎಷ್ಟು ತುಟ್ಟಿ ಆಗಿದೆ ಅಂದ್ರೆ ಜೀವನನೇ ಮಾಡಕ್ಕಾಗ್ಲದಂತ ತುಟ್ಟಿಯನ್ನ ಆಗ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತೀನಿ, ಸಮಯ ಆಗ್ತಾ ಇದೆ, ನಾವು ಕೂಡ ಸುಸ್ತಾಗಿದ್ವಿ. ನನ್ನ ವಿನಂತಿಷ್ಟೇ, ಬಿಜಾಪುರ ಜಿಲ್ಲೆಯಲ್ಲಿದ್ದಂತ ಜನರು ನಾನು ನೋಡ್ತಾ ಇದ್ರೆ
ಬಹುಶಃ ಇಲ್ಲಿ ಕುಂತಂತ ಎಲ್ಲ ಮಾಜಿ ಶಾಸಕರೆಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ 8ಕ್ಕೂ 8 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಆರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಂತೀನಿ. ಸನ್ಮಾನ್ಯ ಯಡಿಯೂರಪ್ಪನವರು, ನಾನು ಮುಖ್ಯಮಂತ್ರಿಗಳಿದ್ದಂಥ ಟೈಮಲ್ಲಿ ಹಲವಾರು ಬಾರಿ ನಾನು ಇಲ್ಲಿ ಬಂದಿದ್ದೇನೆ. ಬಂದಂತ ಟೈಮಲ್ಲಿ ನೆರಾವಳಿ ಬಂದಂತ ಟೈಮಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಯಾವ ರೀತಿಯಲ್ಲಿ ಮದರ್ ತೆರೇಸಾ ಅವರು ಯಾವ ರೀತಿಯಲ್ಲಿ ಭಿಕ್ಷವನ್ನು ಬೇಡಿ, ಎಲ್ಲರೂ ಬಡವರ ಸಲುವಾಗಿ ಭಿಕ್ಷವನ್ನು ಬೇಡಿ ಅಸಹ್ಯವನ್ನು ಪಡ್ಕೊಂಡಿದ್ದಂತ ಜನರ ಜೊತೆಲಿ ಹೋಗಿ ಅವ್ರ ಹತ್ರ ಕೈ ಕಾಲನ್ನು ಹಿಡ್ಕೊಂಡು ಎಲ್ಲರಿಗೂ ಕೂಡ ಮನೆಗಳು ಕಟ್ಕೊಡಂತ ಕೆಲಸ ಮಾಡಿದ್ರು. ಬಿಜಾಪುರ ಜಿಲ್ಲೆಗಳ ಹೇತ್ ನೀರಾವರಿ ಸಲುವಾಗಿ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ತಂದು ಕೊಡಂತ ಕೆಲಸ ಮಾಡಿದ್ರು. ಇವತ್ತು ಎಲ್ಲನಾಗ್ಲಿ ಒಂದು ಅಭಿವೃದ್ಧಿ ಕೆಲಸಗಳು ನೋಡ್ತಾ ಇದ್ರಿ. ಇವತ್ತು ಸರ್ಕಾರ ಏನಪ್ಪಾ ಅಂದ್ರೆ ನಾವು ಏನೋ ಒಂದು ಕಡೆ ಕೊಟ್ಟಿದ್ವಿ, ಅದು ಮುಕ್ತಾಯ ಆಗಿದೆ ಅನ್ನಂತ ರೀತಿಯಲ್ಲಿ ಇದರ ಅದಕ್ಕೋಸ್ಕರವಾಗಿ ಮುಂಬರುವಂತ ದಿನಗಳಲ್ಲಿ ಈ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸುವಂತ ಕೆಲಸ ತಾವು ಮಾಡಬೇಕು ಅನ್ನಂತ ವಿನಂತಿಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.